ನೋಡಿ, ಇವತ್ತು ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ನಂತರ ಅವರು ಭಾಷಣ ಮಾಡಿದ ವೇದಿಕೆಯನ್ನ ಶುದ್ಧೀಕರಣ ಮಾಡೋ ಒಂದು ಹೀನಾಯ ಕೆಲಸವನ್ನು ಮಾಡಿದ್ದಾರಲ್ಲ, ಇಂಥ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಿಗೆ ಈ ಗತಿ ಆದ್ರೆ ಇನ್ನು ಸಾಮಾನ್ಯ ದಲಿತರ ಗತಿ ಈ ದೇಶದಲ್ಲಿ ಏನಿರಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಇದೇ ಕೊಯಂಬತ್ತೂರಲ್ಲಿ ಒಂದು ಘಟನೆ ನಡೀತು. ಅಮುದನ್ ಅನ್ನೋ ಒಬ್ಬ ವಿದ್ಯಾರ್ಥಿಯನ್ನ ಹೀನಾಯವಾಗಿ ಹೊಡೆದು ಕೊಂದಾಕಿದ್ದಾರೆ. ಅವನು ಕೇವಲ ಯಾವುದೋ ಒಂದು ವಿಚಾರದ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೋದ. ಈ ತರ ಘಟನೆಗಳು ಈಗ ರಾಜಸ್ಥಾನದಲ್ಲಿ ಕುದುರೆ ಮೇಲೆ ಹೋದ, ಇನ್ನೊಂದು ಕಡೆ ಕೊಡೈಕೆನಾಲ್ ಅಲ್ಲಿ ಅವನ ಕುದುರೆ ಬಂದು, ಒಬ್ಬ ದಲಿತನ ಕುದುರೆ ಬಂದು ಇನ್ನೊಬ್ಬರ ಹೊಲಕ್ಕೆ ಹೋಯ್ತು ಅಂತ ಹೇಳಿ ಅವನ್ನ ಹೊಡೆದಾಕಿದ್ದಾರೆ ಮೇಲ್ಜಾತಿಯವರು. ಈ ತರ ವಿಕೃತ್ಯವಾದ ಕೆಲಸಗಳು ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ ದಲಿತರ ಮೇಲೆ. ಈ ರೀತಿಯಾದ ದಬ್ಬಾಳಿಕೆಗಳನ್ನ ಈ ದೇಶ ಸಹಿಸೋದಿಲ್ಲ. ದೇಶದಲ್ಲಿ ಶೋಷಿತ ಸಮುದಾಯಗಳು 70-75% ಜನಸಂಖ್ಯೆ ಇದೆ. ಈ ತರ ಮೆಜಾರಿಟಿ ಜನಸಂಖ್ಯೆ ಇರೋ ಜನಗಳನ್ನ ಈ ರೀತಿಯಾದ ಅವಮಾನಗಳನ್ನ ಮಾಡಿಕೊಂಡು ಮುಂದುವರೆದ್ರೆ, ಈ ರೀತಿಯಾದ ಮನುವಾದಿಗಳನ್ನ, ಸನಾತನವಾದಿಗಳನ್ನ ದೇಶ ಕ್ಷಮಿಸೋದಿಲ್ಲ. ಇನ್ನು ದೇಶ ನಿಮ್ಮ ಆಳುಗಳಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬದುಕೋದಿಲ್ಲ. ಇವತ್ತು ಜೆನ್ಸಿ ಒಂದು ಹೋರಾಟ ನಡೀತಾ ಇದೆ ಈ ದೇಶದಲ್ಲಿ. ಎಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಅವ್ರಗಳ ವಿರುದ್ಧ ನೀವು ಗುಂಡೇಟು ಹೊಡಿತೀರಿ, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತೀರಿ, ಅವ್ರಗಳನ್ನ ವಿದ್ಯಾರ್ಥಿಗಳನ್ನ ಇಷ್ಟು ಹೀನಾಯವಾಗಿ ಟ್ರೀಟ್ ಮಾಡ್ತೀರಿ. ಇಂಥ ಕೃತ್ಯವನ್ನು ಮಾಡಿದ್ದವ್ರನ್ನ ನೀವು ಯಾಕೆ ಅವ್ರ ಮೇಲೆ ಕಾನೂನಾತ್ಮಕವಾದ ಕ್ರಮಗಳನ್ನ ತಗೊಳ್ತಾ ಇಲ್ಲ? ಈ ರಾಮ ಸೇನೆ, ಏನು ಶ್ರೀರಾಮ ಸೇನೆ ಅನ್ನೋ ಒಂದು ಏನು ಸಂಘಟನೆ ಇದೆ, ಈ ಸಂಘಟನೆ ಏನು ಒಂದು ಅವಮಾನವನ್ನು ಮಾಡಿದ್ಯೋ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದು ಕ್ಷಮಾಪಣೆ ಕೇಳಬೇಕು. ಬಹಿರಂಗವಾಗಿ ಬಂದು ಕ್ಷಮಾಪಣೆಯನ್ನು ಕೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಮುಂದೆ ಹೋಗಿ ಕ್ಷಮೆಯನ್ನು ಕೇಳಬೇಕಾಗುತ್ತೆ. ಅವರು ರಾಷ್ಟ್ರ ಮಟ್ಟದ ನಾಯಕನಿಗೆ ಇದರ ಅವಮಾನ ಆದ್ರೂ ಸಮೇತ ಬಿಜೆಪಿ ಆಗಿರ್ಬೋದು, RSS ಆಗಿರ್ಬೋದು, ಶ್ರೀರಾಮ ಸೇನೆ ಅವರು ಮೌನವಾಗಿರೋದೇನಕ್ಕೆ ಸರ್? ರಾಷ್ಟ್ರೀಯ ಪಕ್ಷ ಬಿಜೆಪಿಯ ಬೆನ್ನೆಲುಬು, ಬಿಜೆಪಿಯ ತತ್ವ ಸಿದ್ಧಾಂತಗಳು ಎಲ್ಲವೂ RSS ಏನ್ ಹೇಳುತ್ತೆ? ಇವತ್ತು ನಮ್ಮ ದೇಶದ ಒಂದು ಜಾತಿ ವ್ಯವಸ್ಥೆ ಏನಿದೆ ಇದನ್ನ ಕಾಪಾಡಿಕೊಂಡು ಬರ್ತಾ ಇರೋದು RSS. ಏನ್ ಈ ವರ್ಣ ವ್ಯವಸ್ಥೆ, ಮನುಸ್ಮೃತಿಗಳು, ಏನ್ ಈ ಮನುವಾದ ಇದೆಯೋ ಅದರ ರಕ್ಷಕರೇ RSS. ಅದರ ಪೊಲಿಟಿಕಲ್ ವಿಂಗೇ ಬಿಜೆಪಿ. ಈ ದೇಶವನ್ನ ಜಾತಿ ಆಧಾರದ ಮೇಲೆ ವಿಭಜನೆ ಮಾಡಿ, ಕೋಮುಗಳ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ, ದೇಶದ ಸಮಸ್ತ ಜನರ ಮೇಲೆ ಅವರ ಒಂದು ಹಿಡಿತವನ್ನು ಇಟ್ಕೋಬೇಕು ಅಂತ ಏನು ಸಾವಿರಾರು ವರ್ಷದಿಂದ ಒಂದು ಹುನ್ನಾರ ನಡೀತಾ ಇದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಇವತ್ತು. ಅದಕ್ಕೋಸ್ಕರ ಈ ರೀತಿಯಾದ ಒಬ್ಬ ದಲಿತ ನಾಯಕನಿಗೆ ಆಗಿರೋ ಅವಮಾನನ ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಕೃತ್ಯ ನಡೆದು ಇಷ್ಟು ದಿನ ಆದ್ರೂ ಯಾರೊಬ್ಬರು ಸಮೇತ ಅರೆಸ್ಟ್ ಆಗಲಿ ಏನೂ ಮಾಡಿಲ್ಲ ಸರ್. ಆದ್ರೂ ಸಮೇತ ಗೃಹ ಇಲಾಖೆ ಸುಮ್ಮನೆ ಇರ್ತಕ್ಕಂಥದ್ದು ಏನು? ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಸರ್? ನೋಡಿ, ಅವರ ಉದ್ದೇಶ ಏನಂದ್ರೆ ಈ ದೇಶವನ್ನ ಮನುವಾದದ ಅಡಿಯಲ್ಲಿ ಯಾವ ರೀತಿ ದೇಶ ಇತ್ತೋ ಅದೇ ರೀತಿಯಲ್ಲಿ ಸಾವಿರಾರು ವರ್ಷ ಹಿಂದೆ ತಗೊಂಡೋಗ ಅಂತ ಒಂದು ಸಂಸ್ಕೃತಿ ಬಿಜೆಪಿ ಅವ್ರದ್ದು. ಇವತ್ತು ಈ ರೀತಿಯಾದ ಒಂದು ಕೃತ್ಯಗಳಾದಾಗ ಅವ್ರು ಆಕ್ಚುಲಿ ಸಂತೋಷ ಪಡೋದು ಸತ್ಯ, ಸಂತೋಷ ಪಡ್ತಾರೆ. ಅವರು ಅದನ್ನ ಸಮರ್ಥಿಸ್ಕೊಳ್ತಾರೆ. ಯಾಕೆಂದ್ರೆ ಅವರ ಸಿದ್ಧಾಂತಕ್ಕೆ ಹೊಂದುವಂತ ವಿಚಾರಗಳು ಇವು. ಅದಕ್ಕೋಸ್ಕರ ಅರೆಸ್ಟ್ ಮಾಡೋದಿಲ್ಲ, ಇಂಥ ಕೇಸ್ಗಳಾದಾಗ ಮುಚ್ಚಾಕ್ತಾರೆ ಕೂಡ. ದಲಿತರಿಗೆ ಈ ದೇಶದಲ್ಲಿ ಆಗ್ತಾರ ಎಲ್ಲಾ ರೀತಿಯ ಅನ್ಯಾಯಗಳು, ವಿದ್ಯಾರ್ಥಿಗಳಿಗೆ ಆಗ್ತಾರ ಅನ್ಯಾಯಗಳು, ಅಥವಾ ದಲಿತರ ಹಾಸ್ಟೆಲ್ಗಳಿಗೆ ಏನು ಒಂದು ಫಂಡ್ಸ್ ಬರಬೇಕು, ಏನು ಒಂದು ಅನುದಾನಗಳು ಬರಬೇಕು, ಏನು ಸ್ಕಾಲರ್ಶಿಪ್ಗಳು ಬರಬೇಕು, ಇವನ್ನೆಲ್ಲವನ್ನು ನಿಲ್ಲಿಸಿದ್ದಾರೆ. ಇವನ್ನೆಲ್ಲ ಸ್ಟಾಟಿಸ್ಟಿಕ್ಸ್ ನೋಡಬೇಕು ನೀವು. ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಎಷ್ಟು ನೀಟಾಗಿ ಎಲ್ಲ ಸ್ಟಾಟಿಸ್ಟಿಕ್ಸ್ ಇತ್ತು. ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ 2016 ಅಬಾಲಿಷ್ ಮಾಡ್ಬಿಟ್ರು. ಯಾಕೆ ಇವೆಲ್ಲ ಮಾಡಿದ್ರು ಅಂದ್ರೆ ಈ ದೇಶದ ಕೆಳಮಟ್ಟದ ತಳಮಟ್ಟದ ಸಮುದಾಯಗಳಿಗೆ ಸೇರಿರುವ ಜನ ಅದೇ ರೀತಿಯಲ್ಲಿ ಬದುಕಬೇಕು. ಅವರುಗಳು ಮುಖ್ಯವಾಹಿನಿಗೆ ಬರುವುದನ್ನು ಬಿಜೆಪಿ ಸಹಿಸುವುದಿಲ್ಲ. ಸರ್, ಈ ಒಂದು ಕೃತ್ಯದಲ್ಲಿ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಇನ್ನಿತರರು ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು? ನಾನೀಗಾಗಲೇ ಹೇಳಿದಾಗೆ ದೇಶದಲ್ಲಿ ಸಮಸ್ತ ಶೋಷಿತ ಸಮುದಾಯಗಳು ಒಂದು ವೇದಿಕೆಗೆ ಬರ್ತವೆ, ಬಂದು ಉಗ್ರವಾದ ಹೋರಾಟಗಳನ್ನು ಮಾಡ್ತವೆ. ಏನು ನೀವು ಜೆನ್ಸಿಯ ಒಂದು ಹೋರಾಟವನ್ನು ನೋಡಿದ್ದೀರೋ ಅದರ 10ರಷ್ಟು ತೀವ್ರವಾಗಿರುವಂತಹ ಹೋರಾಟಗಳು ಈ ದೇಶದಲ್ಲಿ ನಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ನಾಯಕರು ಮತ್ತು ದಮನಿತ ಸಮುದಾಯಗಳ ಹಿರಿಯ ನಾಯಕರು ಮತ್ತು ಕೇಂದ್ರದಲ್ಲಿ ಇವತ್ತು ರಾಜ್ಯಸಭೆಯಲ್ಲಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರು ಅಲ್ಲಿ ಈಗ
ಆಲ್ದಾನಿ ಅನ್ನುವಂಥ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೋದ ನಂತರ ಅವರ ಭಾಷಣ ಮಾಡಿದ ಆ ಸ್ಥಳವನ್ನು ಈ ಕೋಮುವಾದಿಗಳು ಶ್ರೀರಾಮ ಸೇನೆಯವರು ಅದನ್ನು ಶುದ್ಧೀಕರಣ ಮಾಡಿದ್ದಾರೆ. ಅವರ ಮೆದುಳು ಎಷ್ಟು ಕೊಳೆತೋಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದು ಕೇವಲ ಶ್ರೀರಾಮ ಸೇನೆ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಒಂದು ಅವೈಚಾರಿಕವಾದಂಥ ಸಂವಿಧಾನ ವಿರೋಧಿಗಳ ಪಡೆ ಇದೆ. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. RSS ಮತ್ತು BJP ಇಂಥ ಕ್ರಿಮಿಗಳನ್ನು ಅದು ಸಾಕ್ತಾ ಇದೆ. ಹಾಗಾಗಿ ಅದು ಕೇವಲ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಅವರಿಗೆ ಮಾಡಿರುವ ಅವಮಾನವಲ್ಲ, ಇಡೀ ದೇಶದ ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದೇಶದ ಕ್ಷಮೆಯನ್ನು ಮೋಹನ್ ಭಾಗವತ್ ಅವರು ಕೇಳಬೇಕು. ಹೀಗಾಗಿ ಇವರು ಮಾತೆತ್ತಿದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ ಬೊಗಳ ಬಿಡ್ತಾರೆ. ಹಾಗಾದರೆ ಖರ್ಗೆ ಅವರು ಅವರು ಏನು ಇವತ್ತು ಅಲ್ಲಿ ಭಾಷಣ ಮಾಡಿ ಹೋದ್ಮೇಲೆ ಅದನ್ನು ಶುದ್ಧಿ ಮಾಡೋ ಕೆಲಸವನ್ನು ಮಾಡಿದಂಥ ಇಂಥ ಅವಿವೇಕಿಗಳಿಗೆ ಏನು ಶಿಕ್ಷೆ ಆಗಬೇಕು, ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಪದೇ ಪದೇ ಮರುಕಳಿಸ್ತಾ ಇರುತ್ತೆ. ಇದೇನು ಹೊಸದಲ್ಲ. ಇವತ್ತಿಗೂ ಕೂಡ ಅನೇಕ ದಮನಿತ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು ದೇವಸ್ಥಾನಗಳಿಗೆ ಬಿಡದೇ ಇರೋದು, ಕುಡಿಯೋದಕ್ಕೆ ನೀರಿಗೆ ಬಿಡದೇ ಇರೋದು ಇವತ್ತಿಗೂ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಶೋಷಿತ ಸಮುದಾಯಗಳು ಎಚ್ಚೆತ್ತುಕೊಳ್ಳುವ ಮೂಲಕ ಬಾಬಾ ಸಾಹೇಬರ ಕನಸಿನ ಭಾರತ ಏನಿತ್ತು, ಬೌದ್ಧ ಧರ್ಮದ ಕಡೆಗೆ ನಾವೆಲ್ಲರೂ ಕೂಡ ಆ ಧರ್ಮದ ಕಡೆಗೆ ಹೋದರೆ, ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ಇಂಥ ಅನಿಷ್ಟಗಳು ಕಡಿಮೆ ಆಗ್ತವೆ ಮತ್ತು ಸ್ವಾಭಿಮಾನದ ಬದುಕನ್ನು ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈ ಕಿಡಿಗೇಡಿಗಳು, ಈ ಶ್ರೀರಾಮ ಸೇನೆಯಂತಹ ಅವಿವೇಕಿಗಳು ಮಾಡಿರುವಂಥ ಈ ದುಷ್ಕೃತ್ಯ ಇದೆಲ್ಲ, ಇದನ್ನು ಖಂಡಿಸ್ತೀವಿ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಯಾವ RSS ಮತ್ತು BJP ಹಾಗೂ ಇನ್ನಿತರ ಈ ವಿಶ್ವ ಹಿಂದೂ ಪರಿಷತ್ತು ಇಂಥ ಈ ಸಂವಿಧಾನ ವಿರೋಧಿ ಶಕ್ತಿಗಳಿದ್ದಾವೆ, ಇವು ದೇಶದ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಒಂದೇ ಒಂದು ವಿಚಾರ, RSS, BJP ಮತ್ತು ಬಜರಂಗ ದಳದವರು ಏನು ಹೇಳ್ತಾರೆ, ಅಲ್ಲಿ ರಾಜಕೀಯದ ವಿಷಯ ಬಂದಿದ್ದಕ್ಕೆ ಈ ಥರ ಶುದ್ಧಿ ಮಾಡಿ ಯಾವುದೇ ಕಾರಣಕ್ಕೂ ಆ ದೊಡ್ಡವರು ಮಲ್ಲಿಕಾರ್ಜುನ ಸಾಹೇಬರಿಗೆ ಅವಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಏನು ಮಾತಾಡಬೇಕಾಗಿತ್ತಲ್ಲ ಅವರು ದೇಶದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಹಸಿವಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ವರ್ಗ ಅಸಮಾನತೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದು ಮಾಡೋದು ತಪ್ಪಾ? ಇದು ಮೋದಿಯವರು ಮಾತಾಡೋದಿಲ್ವಾ? ಮೋದಿಯವರು ಹೇಳಿದ್ದಾರೆ ಬುದ್ಧಿಜೀವಿ ನಕ್ಸಲರ ಬಗ್ಗೆ ಎಚ್ಚರಿಕೆ ಆಗಿರ್ರಿ ಅನ್ನೋದು. ಅದು ಏನಾದ್ರ ಅರ್ಥ? ರಾಷ್ಟ್ರ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಬ್ಬ ಪ್ರಧಾನಮಂತ್ರಿ ಮಾತನಾಡೋ ಭಾಷಣನ ಅದು? ಇವರು ಮಾತ್ರ ಬಾಯಿಗೆ ಬಂದಂಗೆ ಏನು ಬೇಕಾದರೂ ಮಾತಾಡ್ಬೋದು. BJP ಅವರು, RSS ಅವರು. ಮೋಹನ್ ಭಾಗವತ್ ಮಾತ್ರ ಪಾಕಿಸ್ತಾನದ ಜೊತೆ ನಮ್ಮದು ಯಾವುದೇ ರೀತಿಯಲ್ಲಿ ನಾವು ಬಿಕ್ಕಟ್ಟುಗಳನ್ನು ಇಟ್ಕೋಬಾರ್ದು, ಪಾಕಿಸ್ತಾನದ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕಂತ ಹೇಳಿದ್ರೆ ಅದು ದೇಶ ಪ್ರೇಮ ಆಗಿಬಿಡುತ್ತೆ. ಅದೇ BJP ಯೇತರರು ಅಥವಾ RSSನವ್ರು ಅಲ್ಲದೇ ಇರೋರು ಮಾತಾಡ್ಬಿಟ್ರೆ ಅದು ದೇಶದ್ರೋಹ ಆಗಿಬಿಡುತ್ತೆ. ಇದನ್ನೆಲ್ಲ ನಾವು ಕೇಳ್ಕೊಂಡು ಕಾಗೆ ಗುಬ್ಬ ಕತೆ ಕೇಳ್ಕೊಂಡಿರ್ತೀವ ನಾವು. ನಮ್ಗೆ ಇವರು ಎಲ್ಲ ಕುತಂತ್ರಗಳು ಗೊತ್ತಿದ್ದಾವೆ. ಅದರಿಂದ ಖರ್ಗೆ ಸಾಹೇಬರು ಸುಡುವ ವಾಸ್ತವಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಲ್ಲಿ. ಇದ್ರ ಬಗ್ಗೆ ದೇಶದ ಜನ ಯೋಚನೆ ಮಾಡಬೇಕಂತ ಹೇಳಿದ್ದಾರೆ ಹೊರತು ಅವರು ಯಾವ ಧರ್ಮದ ಬಗ್ಗೆ ಆಗಲಿ ಯಾವುದೇ ವಿಚಾರವನ್ನು ಅಲ್ಲಿ ಅವರು ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತ ದೇಶದಲ್ಲಿ ನಾಗರಿಕ ಸಮಾಜ ಅನ್ನೋದು ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ನಾನಿವತ್ತು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಗರಿಕತೆ ಅಂದರೆ ಏನು? ಹಾಗಾದರೆ ಈ ದೇಶದ ಮನಸ್ಸಿಗೆ ಅಥವಾ ಈ ದೇಶದಲ್ಲಿರೋ ವೈದಿಕಶಾಹಿಯ ಮನಸ್ಸಿಗೆ ಹಿಡಿದಿರ್ತಕ್ಕಂಥ ದೊಡ್ಡ ಒಂದು ರೋಗ ಇದು. ಅದನ್ನು ಒಂದು ಕ್ಯಾನ್ಸರ್ ರೋಗ ಅಂತ ಹೇಳ್ಬೋದು, ಅಥವಾ ಒಂದು ಏನೋ ಒಂದು ಅದಕ್ಕಿಂತಲೂ ಕೆಟ್ಟವಂಥ ಮನುಷ್ಯನ ನಾಶ ಮಾಡುವಂಥ ಒಂದು ರೋಗ ಈ ದೇಶದ
ಜಾತಿವಾದಿ ಮನಸ್ಸುಗಳಿಗೆ ಅಂಟಿದೆ. ಅಂದರೆ ಯಾರ್ಯಾರು ಈ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಯಾರನ್ನೂ ಕೂಡ ನಾವು ನಾಗರಿಕರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಮಾನವೀಯವಾಗಿ ಅನಾಗರಿಕರಂತೆ ಅವರು ನಡ್ಕೋತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದಂಥ ಜಾಗವನ್ನು ಇವರು ಸ್ವಚ್ಛಗೊಳಿಸ್ತಾರೆ? ಸ್ವಚ್ಛಗೊಳಿಸ್ಬೇಕಾಗಿರೋದು ಇವರು ಕೊಳ್ತೋಗಿರೋ ಮನಸ್ಸನ್ನು. ಯಾವ ಜಾತಿವಾದಿ ಮನುವಾದಿ ಒಂಥರ ಜನಾಂಗ ದ್ರೋಹಿ ಮನಸ್ಸನ್ನು ಇವರು ಇಟ್ಕೊಂಡಿದ್ದಾರೋ ಅದನ್ನು ಫಸ್ಟು ಸ್ವಚ್ಛಗೊಳಿಸ್ಬೇಕಾಗಿದೆ. ಅದು ಖರ್ಗೆ ಅವರು ಮಾತಾಡಿದ ಜಾಗವನ್ನು ಅಲ್ಲ. ಈ ದೇಶಕ್ಕೆ ಈ ರೋಗ ಬಂದು ಭಾಳ ವರ್ಷಗಳಾಯಿತು. ಹಿಂದೆ ಜಗಜೀವನ್ ರಾಮ್ ಅವರು ಸಂಪೂರ್ಣಾನಂದರ ಪ್ರತಿಮೆಯನ್ನು ಅವರು ದೇಶದ ಉಪ ಪ್ರಧಾನಿಯಾಗಿ ಅದನ್ನು ಉದ್ಘಾಟನೆ ಮಾಡಿದಾಗ ಇದೇ ರೋಗಿಷ್ಠ ಮನಸ್ಸುಗಳು, ಇದೇ ಅನಾಗರಿಕ ಮನಸ್ಸುಗಳು ಆ ಪ್ರತಿಮೆಯನ್ನು ಗಂಗಾ ನದಿಯ ನೀರಿನಿಂದ ತೊಳೆದು ಪವಿತ್ರಗೊಳಿಸಿದ್ದೀವಿ ಅಂತ ಹೇಳ್ತಾಯಿದ್ರು. ಇಂಥ ಹೀನಾಯವಾದ ಸಂಸ್ಕೃತಿ ಇರೋವಂಥ ಒಂದು ದೇಶದಲ್ಲಿ ನನಗೆ ಭಾಳ ನೋವಾಗೋದು ಏನಪ್ಪ ಅಂತಂದರೆ, ಈ ದೇಶದ ಪ್ರಧಾನಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೂತ್ಕೊಂಡು ನಿಂತು ಮಾತಾಡ್ತಾ ಈ ದೇಶದ ಬುದ್ಧಿವಂತರನ್ನ ಹೇಗೆ ನಿವಾಳಿಸಿ ಆಚೆ ಹಾಕಬೇಕು ಅಂತ ಭಾಷಣ ಮಾಡ್ತಾರೆ. ಆದರೆ ಈ ಮನಸ್ಸಿಗೆ ಹಿಡಿದಿರೋ ರೋಗನ ಎಲ್ಲಿ ತೆಗಿಯೋಣ ಅಂತ ಮಾತಾಡಬೇಕಿತ್ತಲ್ಲ ಮನುಷ್ಯ. ಈ ದೇಶದ ಪ್ರಧಾನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಕೇಳಬೇಕು. ಸಾವಿರಾರು ವರ್ಷಗಳ ಕಾಲ ಈ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡಿದ್ದೀವಿ, ತೊಂದರೆ ಮಾಡಿದ್ದೀವಿ, ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಂಡಿದ್ದೀವಿ. ಈ ದೇಶ ನಿಮ್ಮನ್ನು ಕ್ಷಮೆ ಕೇಳುತ್ತೆ ಅಂತ ಹೇಳಬೇಕಾಗಿದ್ದ ಮನುಷ್ಯ ಈ ದೇಶದ ಬುದ್ಧಿಜೀವಿಗಳನ್ನ ನಿವಾರಿಸಬೇಕು, ಈ ದೇಶದ ಬುದ್ಧಿವಂತರನ್ನ ಈ ದೇಶದಿಂದ ಹೊರಗಾಕಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ ಇದೆಲ್ಲ ಏನು ನಾಗರಿಕ ಸಮಾಜ ಅಂತ ಹೇಳೋಕ್ಕಾಗುತ್ತಾ? ಅಥವಾ ಇದನ್ನು ನಾಗರಿಕ ಸರ್ಕಾರ ಅಂತ ಹೇಳೋಕ್ಕಾಗುತ್ತಾ? ಅತ್ಯಂತ ಅನಾಗರಿಕವಾಗಿ, ಅತ್ಯಂತ ಅಮಾನವೀಯವಾಗಿ ಇವತ್ತು ದೇಶ ತನ್ನದ ಹೆಜ್ಜೆಯನ್ನು ಇಡ್ತಾ ಇದೆ. ಮನುಷ್ಯತ್ವ ಇರುವಂಥವರು, ಪ್ರಜ್ಞಾವಂತರು, ನಮ್ಮ ದೇಶ ಭಾರತ ದೇಶ ಇದೆಯಲ್ಲ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ವೈದಿಕರು ಹೇಳಿರ್ತಕ್ಕಂಥ ಅಸಮಾನತೆಯ ತಾರತಮ್ಯದ ತೋಟ ಅಲ್ಲ ಇದು. ಇದು ಎಲ್ಲರೂ ನೆಮ್ಮದಿಯಿಂದ ಹಂಚಿಕೊಂಡು ಉಂಡು ಬದುಕೋ ಅಂಥ ದೇಶ ಇದು. ಭಾಳ ಅಂಥ ಮಹೋನ್ನತವಾದಂಥ ಇತಿಹಾಸ ಈ ದೇಶಕ್ಕಿದೆ. ಅದನ್ನು ಕುಬ್ಜಗೊಳಿಸಿ, ಅದನ್ನು ಕೇವಲ ಮಾಡಿ, ಅದನ್ನು ಎಂಥದ್ದು ಒಂದು ಸಣ್ಣ ಮನಸ್ಥಿತಿಗೆ ಇಳಿಸಿ ಈ ದೇಶದ ಜನರಿಗೆ ಅಪಮಾನ ಮಾಡೋವಂಥ ಕೆಲಸವನ್ನು ಈ ಸಂಘ ಪರಿವಾರ, BJP, RSS, ಶ್ರೀರಾಮ್ ಸೇನೆಯವರು ಮಾಡ್ತಿದ್ದಾರೆ. ನೀವು ನಿಜವಾಗಲೂ ದೇಶವನ್ನು ಉಳಿಸ್ಬೇಕು ಅಂತಿದ್ರೆ ನೀವಾರಿಸಿ ಆಚೆ ಹಾಕಬೇಕಾಗಿರೋದು ಈ ಶಕ್ತಿಗಳನ್ನೇ ಹೊರತು ದೇಶದ ಬುದ್ಧಿಜೀವಿಗಳನ್ನಲ್ಲ. ಬುದ್ಧಿಜೀವಿಗಳ ಕಾರಣಕ್ಕಾಗಿ ಈ ದೇಶಕ್ಕೆ ಇವತ್ತಿನ್ನೂ ಘನತೆ ಬಂದಿದೆ. ಈ ದೇಶವನ್ನು ಉಳಿಸಿ ಬೆಳೆಸ್ತಾ ಇರೋರು ಈ ದೇಶದ ಬುದ್ಧಿಜೀವಿಗಳು ಹೊರತು ಇಂಥ ಪುಂಡಪೋಖ್ರಿಗಳಲ್ಲ. ಪುಂಡಪೋಖ್ರಿಗಳಿಗೆ ಸರಿ ಮಾಡುವಂಥ ಕೆಲಸವನ್ನು ಪ್ರಧಾನಮಂತ್ರಿ ಆದವರು, ಗೃಹ ಮಂತ್ರಿ ಆದವರು ಮಾಡಬೇಕೇ ಹೊರತು ಅವರು ಬುದ್ಧಿಜೀವಿಗಳನ್ನು, ಸಾಹಿತ್ಯ ಕಲಾವಿದರನ್ನ, ಚಿಂತಕರನ್ನ ಇಲ್ಲಿಂದ ಹೊರಗೆ ಹಾಕಬೇಕು, ಅವರು ನಕ್ಸಲರು, ಅವರು ದೇಶದ್ರೋಹಿಗಳು ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ನಾವು ಇಡೀ ಪ್ರಜ್ಞಾವಂತ ಜನತೆ, ಭಾರತದ ಜನತೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಭಾರತ ಇವರ ಆದರ್ಶ ಅಲ್ಲ, ಭಾರತ ನಮ್ಮ ಆದರ್ಶ. ಭಾರತ ನಾವು ಕಟ್ಟಿ ಬೆಳೆಸಿರೋವಂಥದ್ದು, ನಮ್ಮ ಪುರಾತನರು ಕಟ್ಟಿ ಬೆಳೆಸಿರೋವಂಥದ್ದು. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಬೇರುಗಳು, ಇಲ್ಲಿನ ಸಮಾನತೆ, ಇಲ್ಲಿನ ನ್ಯಾಯ ಪ್ರತಿಯೊಂದನ್ನು ಬೆಳೆಸಿರೋವಂಥವ್ರು. ಇವರು ಒಡೆದು ಹಾಳು ಮಾಡ್ತಾ ಇದ್ದಾರೆ, ದೇಶವನ್ನು ಛಿದ್ರ ಮಾಡ್ತಾ ಇದ್ದಾರೆ, ಮನಸ್ಸುಗಳಿಗೆ ಬೆಂಕಿ ಹಾಕ್ತಿದ್ದಾರೆ. ಅದರಿಂದ ಇವರಿಗೆ ಸರಿಯಾದ ಪಾಠ ಕಲಿಸ್ಬೇಕಾಗಿದೆಯೇ ಹೊರತು ಬೇರೆಯವ್ರಿಗಲ್ಲ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಖರ್ಗೆ ಅವರಿಗೆ ಅವಮಾನ ಮಾಡೋದ್ರ ಮೂಲಕ ಈ ಇಡೀ ದೇಶದ ಮೂಲ ನಿವಾಸಿಗಳಿಗೆ, ಇಡೀ ದೇಶದ ದಲಿತ ಸಮುದಾಯಕ್ಕೆ, ಹಿಂದುಳಿದವರ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ನೀವು ಅವಮಾನ ಮಾಡಿದಿರಿ. ಆ ಮೂಲಕ ಇಡೀ ದೇಶಕ್ಕೆ ಅವಮಾನ ಮಾಡಿದಿರಿ. ನೀವು ಕ್ಷಮೆ ಕೇಳಬೇಕು ಅಂತ ನಾನು ಇವರಲ್ಲಿ ಒತ್ತಾಯ ಮಾಡ್ತಾಯಿದ್ದೀನಿ.